ತಗೊಂಡು ಹೋಗ್ತಾರೆ. ಪ್ರಶಾಂತ್ ನಾನೇ ಕೊನೆಯದಾಗಿ ಅವರನ್ನು ಮಾತಾಡ್ಸಿದ್ದೆ. ಅದಾಗಿ 5 ನಿಮಿಷ ಆಗಬೇಕಾದ್ರೆ ಕಿಡ್ನಾಪ್ ಆಗಿದೆ. ಅವತ್ತು ರಾತ್ರಿ ಹೆಗಡೆ ಹತ್ರ ಹೇಳಿದ್ದೆ ನಾನು, ಈಗ ಆಯ್ತು ಅಂತ. ನನ್ನ ಮಗಳನ್ನು ಮುಗಿಸ್ಬಿಟ್ಟಿದ್ದಾರೆ. ಇವತ್ತು ನ್ಯಾಯ ಕೇಳಿದ್ರೆ ಈ ನಮ್ಮ ಮೇಲೆ ಪಾಲಿಕೆ ಮಾಡ್ತಾ ಇದ್ದಾರೆ. ನೋಡಿ, ನಿಮ್ಮ ಪಕ್ಷದಲ್ಲಿ ಇದ್ದವರು ಹೇಳ್ತಾ ಇದ್ದಾರೆ, ಇಷ್ಟು ದೊಡ್ಡ ಮನೆ ಕಟ್ಟಿದರೆ ಸೊಪ್ಪಿನ ಹೆಸರು ಹೇಳ್ಕೊಂಡು ಹಣ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಸರ್. ಹಾಗಾದ್ರೆ ನಮ್ಮ ಮಗಳಿಗೆ ನ್ಯಾಯ ಇಲ್ವ ಸರ್? ಹಾಗಾದ್ರೆ ನೋಡಿ, ನಮ್ಮ ಕುಟುಂಬದ ದೊಡ್ಡಪ್ಪವರಿದ್ದಾರೆ, ಅವರ ಹತ್ರನೇ ಇದೇ ವೀರನಗರಿ ಹೇಳಿದ್ದಾರೆ. ನೋಡಿ, ಇದು ನಮ್ಮ ಮನೆಯಿಂದ ಆಗಿದ್ದು ಹೌದು, ಅನ್ಯಾಯ ಆಗಿದೆ, ಇದನ್ನು ಇಲ್ಲಿಗೆ ಮುಗಿಸಿಬಿಡುವಂತ ಹೇಳಿದ್ದಾರೆ. ಹಾಗಾದ್ರೆ ನ್ಯಾಯ ಯಾರು ಕೊಡಿಸೋದು ಸರ್? ಇದೇ ವೀರನಗರ ತಮ್ಮನ ಬಳಿಗೆ ನನ್ನ ಗಂಡ ಮತ್ತು ತಮ್ಮ ಹೋಗಿದ್ದ ವಿಠಲಗೌಡ ಅಂತ. ನೋಡಿ, ನಾನು ಸೌಜನ್ಯ ಅಪ್ಪ, ಅವನು ಸೌಜನ್ಯ ಮಾವ ಅಂತ ಹೇಳಿದಕ್ಕೆ, ಹೌದಾ ಮರೆ, ತುಂಬ ಒಳ್ಳೆ ಹುಡುಗಿ, ತುಂಬ ಚೆನ್ನಾಗಿದ್ದಾಳೆ, ಇನ್ನು ನಿನಗೆ ಪಕ್ಷದವರೆಲ್ಲ ಬಂದು ಹಣ ಕೊಡ್ತಾ ಇದ್ದಾರೆ, ಅದನ್ನು ಸುಮ್ಮನೆ ಕೋರ್ಟು ಕಚೇರಿ ಅಂತ ಖರ್ಚು ಮಾಡಬೇಡ, ಇದ್ದ ಮಕ್ಕಳು ನೋಡ್ಕೊಂಡಿರು ಅಂತ ಹೇಳಿದ್ದಾರೆ. ಅನಂತರ ತಮ್ಮನಿಗೆ ಕೂಡ ಅದೇ ಇದೆ, ನೀನು ಕೂಡ ನಡೆದುಕೊಂಡು ಹೋಗುವಾಗ ಆಚೆ ಈಚೆ ದೊಡ್ಡ ಬಂಡೆಗಳಿರುತ್ತೆ, ಆ ಕಡೆಗೆ ನೋಡ್ಕೊಂಡು ನಡಿ, ಹೆಲ್ಮೆಟ್ ಧರಿಸ್ಕೊಂಡು ನಡಿ ಅಂತ ಇದೇ ಮಾತು ಹೇಳಿದ್ದೀರಾ ಸರ್. ಹಾಗಾದ್ರೆ ಸಾಂತ್ವನ ಯಾರು ಹೇಳ್ತಾ ಇದ್ದಾರೆ ಸರ್ ನಿಮಗೆ? ನಾನು ಬಂದಿರತಕ್ಕಂಥ ಉದ್ದೇಶ ಒಂದನೇ ಪಕ್ಷ ಜವಾಬ್ದಾರಿ ತಗೊಳ್ತದೆ, ಖಂಡಿತ ನನ್ನ ಪರ ಬರ್ತೇವೆ. ಆಗಿದ್ದೆಲ್ಲ ಆಯಿತು, ನೀವು ತಲೆಗೆ ಅದ್ರ ಬಗ್ಗೆ ನಾವು ನೋಡಿ, ನಾವಂತೂ ಪಾಪ ಮಗಳು ವಾಪಸ್ ತರಬೇಕಂತೂ ಸಾಧ್ಯ ಇಲ್ಲ. ಆದರೆ ಖಂಡಿತ ನೀವು ಅದ್ರ ಬಗ್ಗೆ ನೀವು ನಿರ್ಧಾರ ಮಾಡಿ, ನೀವೇನು ಸುಪ್ರೀಂ ಕೋರ್ಟ್ ಏನಾಗಬೇಕು ಖಂಡಿತ ನಾನು ನಿಮ್ಮ ಜೊತೆ ಇರ್ತೇನೆ ಅಂತ ನಾನು ಖಂಡಿತ ಹೇಳ್ತೇನೆ. ಸೌಜನ್ಯ ಮಿಸ್ ಆದ ದಿವಸ ಮನೆಗೆ ರಾತ್ರಿ 9:30 ಬಂದಿದ್ದು ನಾನೇ ನೋಡಿದ್ದೇನೆ. ತಮ್ಮನೇ ಮಾತಾಡಿದ್ವಿ, ನಾನು ನಮ್ಮ ತಂದೆಯಲ್ಲಿ ಇದ್ದಾಗ ಎಷ್ಟನೇ ಕ್ಲಾಸ್ ಅಂತ ಹೇಳಿದ್ರೆ ಅವ್ರು ಯಾರೊಟ್ಟಿಗೆ ಹೋಗಿರ್ಬೇಕು, 2 ದಿವಸದಲ್ಲಿ ಬರ್ಬೋದು, ನೀವೇನು ಅವರಿಗೆ ಹೊಡಿಲಿಕ್ಕೆ ಹೋಗ್ಬೇಡಿ ಅನ್ನೋ ಮಾತನ್ನು ಇಲ್ಲಿ